ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಇವತ್ತಿನಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಸೊ ಅದಕ್ಕೆ ಕೌಂಟೌನ್ ಶುರುವಾಗ್ತಾ ಇದೆ, ಕ್ಷಣಗಣನೆ ಶುರುವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟದ ನಡುವೆ ಈ ಚಳಿಗಾಲದ ಬಿಸಿ ಬಿಸಿ ಅಧಿವೇಶನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳಿದ್ದಾವೆ. ಅದಕ್ಕೆ ಏಟು ಎದುರೇಟು ಅನ್ನುವಂಥ ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಸುಮಾರು 10 ದಿನಗಳ ಕಾಲ ಸದನದಲ್ಲಿ ಕದನ ನಡೆಯುತ್ತೆ ಅನ್ನೋದು. ವಿಪಕ್ಷಗಳನ್ನು ಕಟ್ಟಹಾಕಬೇಕು ಅಂತ ಕಾಂಗ್ರೆಸ್ ಪಡೆ ಕೂಡ ಸಜ್ಜಾಗಿದೆ. ಕಲಾಪದಲ್ಲಿ ಒಗ್ಗಟ್ಟಿನ ಮಂತ್ರ ಪಠಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ಮುಂಜಾಗ್ರತಾ ಕ್ರಮವಾಗಿ ಸುವರ್ಣಸೌಧದ ಸುತ್ತಲೂ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರತಿಭಟನೆಯ ಬಿಸಿ ತಟ್ಟುತ್ತೆ ಸರ್ಕಾರಕ್ಕೆ ಅಂತ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನಗಳಾಗುತ್ತೆ ಅಂತ ಹೇಳಿ ಟೈಟ್ ಸೆಕ್ಯೂರಿಟಿಯನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ವಿಪಕ್ಷಗಳು ಕೂಡ ಅಷ್ಟೇ ಸರ್ಕಾರದ ಆಡಳಿತ ವೈಫಲ್ಯವನ್ನ ಎತ್ತಿ ಹಿಡಿದು ವಾಕ್ಪ್ರಹಾರವನ್ನ ಮಾಡುವುದಕ್ಕೆ ವಿಪಕ್ಷಗಳು ಸಜ್ಜಾಗಿದ್ದಾವೆ. ಸೊ ಇವತ್ತಿನಿಂದ 10 ದಿನಗಳ ಕಾಲ ಸದನದಲ್ಲಿ ಕದನ ಆಗುತ್ತೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಆರೋಪಗಳಿಗೆ ಜೊತೆಗೆ ವಾಕ್ಪ್ರಹಾರಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ರೆಡಿ ಮಾಡ್ಕೊಳ್ತಾ ಇದೆ. ನೋಡಿ, ಸರ್ಕಾರವನ್ನ ಹೆಂಗಾದ್ರೂ ಮಾಡಿ ಕಟ್ಟಾಕಬೇಕು ಅಂತ ವಿಪಕ್ಷಗಳ ಬಳಿ ಪ್ರಬಲ ಅಸ್ತ್ರಗಳಿದ್ದಾವೆ. ನಂಬರ್ 1 ಪವರ್ ಶೇರಿಂಗ್ ವಿಚಾರ, ಅದನ್ನೇ ಮುಂದಿಟ್ಕೊಂಡು ವಾಕ್ಪ್ರಹಾರ ನಡೆದರೆ ಕಾಂಗ್ರೆಸ್ಗೆ ಮುಜುಗರ ಆಗುತ್ತೆ ಅನ್ನೋದು. ನಂಬರ್ 2 ಉತ್ತರ ಕನ್ನಡದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡೋದು. ನಂಬರ್ 3 ರೈತರ ಬೇಡಿಕೆಗಳಿಗೆ ವಿಪಕ್ಷಗಳಿಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಕಬ್ಬು ಬೆಂಬಲ ಬೆಲೆ, ಮೆಕ್ಕೆಜೋಳ ವಿಚಾರ, ರಾಗಿ ಖರೀದಿ ಕೇಂದ್ರ, ಇದೆಲ್ಲ ವಿಚಾರವನ್ನ ಮುಂದಿಟ್ಕೊಂಡು ರಾಜ್ಯ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡೋದಕ್ಕೆ 5ನೇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಜಾರಿ ಜೊತೆಗೆ ಅನುದಾನ ವಿಚಾರ, ಆಲಮಟ್ಟಿ ಅಣೆಕಟ್ಟು ಹೆಚ್ಚಳ ಮಾಡೋದು, ಸಂತ್ರಸ್ತರಿಗೆ ಪರಿಹಾರ ಕೊಡೋ ವಿಚಾರ, ಮಹದಾಯಿ ಎತ್ತಿನ ಹೊಳೆ ಮೇಕೆದಾಟು ಯೋಜನೆ. ಚಲುವರಾಯಸ್ವಾಮಿ ಅವರು ಮಾತಾಡ್ತಿದ್ದಾರೆ, ಬನ್ನಿ. ಬಹುಶಃ ಇದರಿಂದ 240ರಿಂದ 270 ರೂಪಾಯಿ ಕ್ವಿಂಟಾಲ್ಗೆ ನಮಗೆ ಹೊರೆ ಬೀಳುತ್ತೆ. ಆದರೂ ಸಹ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನೀವು 24 ರೂಪಾಯಿ MSP ಏನಿದೆ ಅದನ್ನು ಡೋರ್ ಡೆಲಿವರಿ ಮಾಡತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಮೀಟಿಂಗ್ ಮಾಡಿ ತೀರ್ಮಾನವನ್ನು ತಗೊಂಡಿದೆ. ಇದೆಲ್ಲ ಆದಮೇಲೆ ನಾವು ಒಂದು ಎಕರೆಗೆ 12 ಕ್ವಿಂಟಾಲು ಮತ್ತು ಒಬ್ಬ ರೈತರಿಗೆ 20 ಕ್ವಿಂಟಾಲು ಅದನ್ನು ಖರೀದಿ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದು. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳನ್ನ ರೈತ ಸಂಘಟನೆಗಳು ಮತ್ತು ರೈತರ ಮುಖಂಡರುಗಳು ಭೇಟಿ ಮಾಡಿ ನೀವು 50 ಕ್ವಿಂಟಾಲ್ಗೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಮ ಪ್ರತಿಭಟನೆಯನ್ನು ಬಿಡ್ತೀವಿ, 20 ಕ್ವಿಂಟಾಲು ಭಾಳ ಕಡಿಮೆ ಆಗುತ್ತೆ ಅನ್ನೋ ಒತ್ತಾಯವನ್ನು ನಿನ್ನೆ ಬೆಳಗಾವಿ ಬರೋದು ಮುಂಚಿತವಾಗಿ ರೈತರಿಗೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದ್ರು. ನಿನ್ನೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಸಹ ನನಗೂ ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಮತ್ತು ಉಮಾ ಮಹದೇವರಿಗೂ ಮಾತನಾಡಿ, ಆಯಿತು ಏನೇ ಸರ್ಕಾರಕ್ಕೆ ಆರ್ಥಿಕವಾಗಿ ಒಂದಷ್ಟು ಕಷ್ಟ ಅಥವಾ ಹೆಚ್ಚು ಬರ್ಡನ್ ಆದ್ರೂ ರೈತರ ದೃಷ್ಟಿಯಿಂದ ನಾವು ಮಾಡಲೇಬೇಕಾಗತ್ತೆ, ಮಾಡಿ ಅನ್ನೋ ಒಂದು ಆದೇಶವನ್ನು ಕೊಟ್ಟರು. ಅದಾದ ಮೇಲೆ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿ ಒಂದು ಎಕರೆಗೆ 12 ಕ್ವಿಂಟಾಲ್ ಆದರೆ ಗರಿಷ್ಠ 50 ಕ್ವಿಂಟಾಲ್ ಒಬ್ಬ ರೈತ ಅಂದರೆ ಆಲ್ಮೋಸ್ಟ್ 5 ಎಕರೆನಲ್ಲಿ ಬೆಳೀತಕ್ಕಂಥದ್ದನ್ನು ತಗೊಳ್ತಕ್ಕಂಥದ್ದು. ಮ್ಯಾಕ್ಸಿಮಮ್ 50 ಕ್ವಿಂಟಾಲ್ ಮಿನಿಮಮ್ 12 ಕ್ವಿಂಟಾಲ್ ಇದನ್ನು ಖರೀದಿ ಮಾಡಲಿಕ್ಕೆ ನಿನ್ನೆ ಆದೇಶವನ್ನು ಹೊರಡಿಸಿದೆ. ಬಹುಶಃ ಏನು BJPಯ ನಮ್ಮ ಅಶೋಕ್ ಸಾಮ್ರಾಟ್ ಅವರು ಚಾಣಕ್ಯ ಆಸ್ಥಾನದಲ್ಲಿ ಅಶೋಕ್ ಸಾಮ್ರಾಟು ಭಾಳ ಪ್ರಖ್ಯಾತಿಯನ್ನು ಈ ಹಿಂದೂ ದೇಶದಲ್ಲಿ ಹೊಂದಿದವರು. ಬಹುಶಃ ಅವ್ರ ಹೆಸರು ಇಟ್ಕೊಂಡವ್ರೆ ಅಂದಮೇಲೆ ಅವರು ಅಷ್ಟೇ ಪ್ರಬಲವಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ, ಅವರಿಗೆ ಅನುಭವದ ಕೊರತೆ ಏನಿಲ್ಲ. ಯಾಕೆಂದರೆ ಅವ್ರು ನೇರವಾಗಿ ಇದು ಮೊದಲನೇ ಬಾರಿ ಶಾಸಕರಾಗಿದ್ರೂ ಅವ್ರ ತಂದೆ ಜೊತೆ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಪ್ರಾರಂಭದಿಂದ ಇಲ್ಲಿವರೆಗೆ 2 ವರ್ಷದಲ್ಲಿ ಬರಗಾಲದಲ್ಲಿ ರೈತರ ಪರ ಬರಲಿಲ್ಲ ಮತ್ತು ಏನು ಹಿಂದಿನ ರೈತರ ಪರವಾಗಿ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಸಹಾಯ ಮಾಡ್ತೀನಿ ಅಂತ ಹೇಳಿದಂಥ ಮಹದಾಯಿ ವಿಚಾರ ಇರ್ಬೋದು, ಆಮೇಲೆ ಆರ್ಥಿಕ ಸಮತೋಲನ ಮಾಡಲಿಕ್ಕೆ 5,000 ಕೋಟಿ ಇರ್ಬೋದು, ಬೆಂಗಳೂರು ಅಭಿವೃದ್ಧಿ ಇರ್ಬೋದು ಕೊಡಲಿಲ್ಲ. ಅದಾದಮೇಲೆ ಅತಿವೃಷ್ಟಿ ಅನಾವೃಷ್ಟಿಗೆ ಸಹಾಯಕ್ಕೆ ಬರಲಿಲ್ಲ, ಕಬ್ಬಿನ ಬೆಲೆಗೆ ಬರಲಿಲ್ಲ, ಇವತ್ತು ಮೆಕ್ಕೆಜೋಳಕ್ಕೂ ಬರಲಿಲ್ಲ. ಇವೆಲ್ಲವೂ ಸಹ ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥವು. ಇಷ್ಟನ್ನು ಅವರು ನಿರಾಕರಿಸಿದ ಮೇಲೆ
ಬಹುಶಃ ಅವರು ಇಲ್ಲೆಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಅಸೆಂಬ್ಲಿಲೆಲ್ಲ ಕೇಳ್ತಕ್ಕಂಥದ್ದು. ಅಶೋಕ್ ಮತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಸದನದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೆಳಗಾವಿಯಿಂದ ಲೈವ್ನಲ್ಲಿದ್ದಾರೆ. ಆನಂದ್, ಸದನದಲ್ಲಿ ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ? ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸ ಆಗಬೇಕು. ಆದರೆ ಲಾಸ್ಟ್ ಇಯರ್ ಕೂಡ ನಾವು ನೆನಪಿಸ್ಕೊಂಡ್ರೆ ಬರೀ ಸದ್ದು ಗದ್ದಲದಲ್ಲೇ ಮುಗ್ದೋಗಿತ್ತು. ಈ ಬಾರಿ ಹಂಗಾಗುತ್ತಾ, ಅಥವಾ ಅಟ್ಲೀಸ್ಟ್ ಈ ಬಾರಿ ಚರ್ಚೆಗೆ ಅನುವು ಮಾಡಿಕೊಡುತ್ತಾ? ಎರಡೂ ಪಕ್ಷಗಳು ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ಏನೇನು ಚರ್ಚೆ ಆಗುತ್ತೆ ಇತ್ತಂತ? ಶರತ್, ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಒಂದು 3-4 ದಿನ ಚರ್ಚೆ ಮಾಡಬೇಕು ಅಂತ ವಿಪಕ್ಷಗಳು ಹೀಗಾಗಿ ನಿಲುವಳಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ನಿಜಕ್ಕೂ ಆ ಒಂದು ಮಟ್ಟಿಗೆ ಅಷ್ಟು ದಿನಗಳ ಕಾಲ ಇಲ್ಲಿ ಚರ್ಚೆ ಆಗುತ್ತಾ ಅನ್ನೋದೇ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡೋದಕ್ಕೆ ಮತ್ತೊಂದು ಕಡೆ ವಿಪಕ್ಷದ ನಾಯಕರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಉಪಲೋಕಾಯುಕ್ತ ವೀರಪ್ಪನವರು 63% ಕಮಿಷನ್ ದಂಧೆ ಭ್ರಷ್ಟಾಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದನ್ನೇ ಬಂಡವಾಳ ಈಗ ಬಿಜೆಪಿ ನಾಯಕರು ಮಾಡ್ಕೊಂಡಿರ್ತಕ್ಕಂಥದ್ದು. ಲೋಕಾಯುಕ್ತರೇ ಈ ರೀತಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಈಗ ವಿಪಕ್ಷಗಳು ಮುಂದಾಗಿರ್ತಕ್ಕಂಥದ್ದು. ಆದರೆ ವೀರಪ್ಪನವರು ಹೇಳಿರ್ತಕ್ಕಂಥದ್ದು ಪ್ರಮುಖವಾಗಿ 2019 ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಂದು ವೇಳೆ ಈ ವಿಚಾರ ಏನಾದರೂ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೆ ಆದರೆ ಬಿಜೆಪಿ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರಬೇಕು, ಅದಕ್ಕೆ ಕೌಂಟರ್ ಅನ್ನು ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಎಲ್ಲ ಒಂದು ಸಚಿವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿ ಅವಧಿಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿತ್ತು ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಅನ್ನೊಂದು ಕಿವಿ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಸರ್ವೇಸಾಮಾನ್ಯವಾಗಿ ಭ್ರಷ್ಟಾಚಾರದ ವಿಚಾರವಾಗಿಯೂ ಕೂಡ ಹೆಚ್ಚು ಸದ್ದುಗದ್ದಲ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇವತ್ತು ಅಧಿವೇಶನದ ಮೊದಲ ದಿನ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೇವಲ ಮೃತ ಒಂದು ಗಣ್ಯ ವ್ಯಕ್ತಿಗಳೇನಿರ್ತಾರೆ ಅವರಿಗೆ ಸಂತಾಪ ಸೂಚಿಸ್ತಕ್ಕಂಥ ಒಂದು ಕೆಲಸ ಮಾತ್ರ ನಡೆಯುತ್ತೆ. ನಾಳೆ ಬೆಳಗ್ಗೆ ಮಧ್ಯಾಹ್ನದ ನಂತರ ನಾಳೆ ಬೆಳಗ್ಗೆಗೆ ಅಧಿವೇಶನವನ್ನು ಮುಂದೂಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನಾಳೆ ಈಗಾಗಲೇ ಎಲ್ಲ ರೀತಿಯ ಒಂದು ತಯಾರಿಯನ್ನ ವಿಪಕ್ಷಗಳು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಮೆಕ್ಕೆಜೋಳ ವಿಚಾರ ಇದೆ, ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ವಿಚಾರ ಇದೆ, ಈ ಕಡೆ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನೊಂದು ಆಪಾದನೆಗಳಿದೆ. ಇದೆಲ್ಲವನ್ನು ಇಟ್ಕೊಂಡು ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸುಮಾರು 20,000 ರೈತರ ಜೊತೆ ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯಾವ ರೀತಿ ಕೌಂಟರ್ ಅನ್ನ ಕೊಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರು ಅಲರ್ಟ್ ಆಗಿರ್ತಕ್ಕಂಥದ್ದು. ನಾಳೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ CLP ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಎಲ್ಲ ಒಂದು ಶಾಸಕರನ್ನ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮಾತ್ರವಲ್ಲದೆ ಸದನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಅನ್ನೊಂದು ಕಿವಿ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಪವರ್ ಶೇರಿಂಗ್ ವಿಚಾರವನ್ನ ಈ ಒಂದು ಸದನದಲ್ಲಿ ಪ್ರಸ್ತಾಪಿಸಿ ಸಿಎಂ ಮತ್ತೆ DCM ಇಬ್ಬರ ಒಂದು ಕಾಲೆಳಿತಕ್ಕಂಥ ಒಂದು ಪ್ರಯತ್ನವನ್ನು ವಿಪಕ್ಷಗಳು ಮಾಡಬಹುದು. ಅವಕಾಶ ಸಿಕ್ಕಿದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೂ ಕೂಡ ವಿಪಕ್ಷ ನಾಯಕರು ಮುಂದಾಗಬಹುದು. ಹಾಗಾಗಿ ಈ ಬಾರಿ ಸದನ ಏನಿದೆ ಬಹಳಷ್ಟು ಒಂದು ಕುತೂಹಲ ಪಡೆದುಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಪವರ್ ಶೇರಿಂಗ್ ವಿಚಾರ, ಇನ್ನೊಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ರೈತರ ಹೋರಾಟ, ಎಲ್ಲ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿ JDS ಮತ್ತೆ ಬಿಜೆಪಿ ನಾಯಕರು ಸಮನ್ವಯ ಸಾಧಿಸಿಕೊಂಡು ಏಕಾಏಕಿ ಮತ್ತೆ ಒಗ್ಗಟ್ಟಿನ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಕೇವಲ ಮಧ್ಯಾಹ್ನದ ವೇಳೆಗಷ್ಟೇ ಇವತ್ತು ಅಧಿವೇಶನ ನಡೆಯುತ್ತೆ, ಅದು ಕೂಡ ಸಂತಾಪ ಸೂಚನೆ ಮಾಡೋದು ಮಾತ್ರ. ಅದನ್ನು ಹೊರತುಪಡಿಸಿದ್ರೆ ನಾಳೆಯಿಂದ ಒಂದು ರೀತಿ ಸದನದಲ್ಲಿ ಅಸಲಿ ಆಟ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಶರತ್, ಮತ್ತೊಂದು ಕಡೆ ಆನಂದ್, ಈಗ 10 ದಿನಗಳ ಕಾಲ ನಡೆಯುವಂಥ ಅಧಿವೇಶನ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಿರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಪ್ರಮುಖವಾಗಿ ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಜಟಾಪಟಿನೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಅದನ್ನು BJP ಎನ್ಕ್ಯಾಶ್ ಮಾಡಿಕೊಂಡು ನೋ ಕಾನ್ಫಿಡೆನ್ಸ್ ಮೋಷನ್ಗೇನೋ ಅಪ್ಲೈ ಮಾಡುತ್ತೆ ಅಂತ ಅನ್ನುವಂಥ ಮಾತುಗಳಿತ್ತು. ಇದರಲ್ಲೇ ಕಾಲಹರಣ ಆಗಿಬಿಟ್ರೆ ಇನ್ಯಾವಾಗ ಚರ್ಚೆ ಆಗುತ್ತೆ ಅದೆಲ್ಲ ವಿಚಾರ? ನೀವು ಹೇಳಿದಂಥ ವಿಚಾರಗಳು ಯಾವಾಗ ಚರ್ಚೆ ಆಗುತ್ತೆ ಹಾಗಾದರೆ? ಶರತ್, ಪ್ರಮುಖವಾಗಿ 19ನೇ ತಾರೀಕು ತನಕ ಅಧಿವೇಶನವನ್ನು ನಡೆಸಲಾಗುತ್ತೆ. ಅದರಲ್ಲಿ 10 ದಿನಗಳು ಮಾತ್ರ ಅಧಿವೇಶನ ನಡೀತಕ್ಕಂಥದ್ದು. ಹಾಗಾಗಿ ಈ ಒಂದು 10 ದಿನಗಳ ಕಾಲಾವಧಿಯಲ್ಲೇ ಇವರು ಕೇವಲ ಇವರ ಒಂದು ಆಂತರಿಕ ವಿಚಾರಗಳನ್ನು, ಇವರ ರಾಜಕೀಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇ ಆದರೆ ಆಗ ಉತ್ತರ ಕರ್ನಾಟಕ ಭಾಗದ ವಿಚಾರವಾಗಿ ಯಾವುದೇ ರೀತಿ ಚರ್ಚೆಗಳು ಆಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಚರ್ಚೆ ಮಾಡಲಷ್ಟೇ ಕೆಲವೊಂದು ದಿನಗಳನ್ನು ಮೀಸಲಿಡೋದಕ್ಕೆ ವಿಪಕ್ಷ ನಾಯಕರು ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ CM ಮತ್ತೆ ಸ್ಪೀಕರ್ ಅವರು ವಿಪಕ್ಷ ನಾಯಕರ ನಡುವೆ ಒಂದು BAC ಸಭೆ ಅಂತ ನಡೆಯುತ್ತೆ. ಆ ಸಭೆಯಲ್ಲಿ ಯಾವಾಗ ಈ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಯಾವಾಗ ಪ್ರಸ್ತಾಪ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರ ನಡುವೆ ಮಾತುಕತೆ ನಡೀತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಈಗ ಉತ್ತರ ಕರ್ನಾಟಕ ಭಾಗವನ್ನ ಬಹಳಷ್ಟು ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನೋ ಆರೋಪಗಳು ಕೇಳ್ಪಡ್ತಾ ಇದೆ. ಕೆಲವು ಶಾಸಕರು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಿ ಅನ್ನೋ ಒತ್ತಾಯಗಳು ಕೂಡ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರನೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಅಷ್ಟೇ ಗಂಭೀರ
ಗಂಭೀರವಾಗಿ ವಿಪಕ್ಷದ ನಾಯಕರು ಕೂಡ ಇದನ್ನು ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ವಿಪಕ್ಷಗಳು ಜಂಟಿಯಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಈ ಭಾಗದ ಒಂದಷ್ಟು ಸಮಸ್ಯೆಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಇವರು ಕೇವಲ ಇವರ ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು ಅಥವಾ ಇವರ ರಾಜಕೀಯ ಒಂದು ತಿಕ್ಕಾಟ ಇರ್ಬೋದು ಅಥವಾ ಬೇರೆ ರೀತಿಯ ಒಂದು ಲಾಭದ ವಿಚಾರವಾಗಿ ಇವರೇನಾದರೂ ಚರ್ಚೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಈ ಭಾಗದಕ್ಕೆ ಸರಿಯಾದಂಥ ಒಂದು ನ್ಯಾಯವನ್ನು ಒದಗಿಸ್ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ವರ್ಷದ ಒಂದು ಬಾರಿ ಮಾತ್ರ ಸುವರ್ಣಸೌಧದಲ್ಲಿ ಒಂದು ಅಧಿವೇಶನ ನಡೆಯುತ್ತೆ. ಅದು ಉತ್ತರ ಕರ್ನಾಟಕ ಭಾಗದ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂಥ ಒಂದು ಯೋಜನೆಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಅಧಿವೇಶನ ನಡೆಸಲಾಗುತ್ತೆ. ಆದರೆ ಪ್ರತಿ ಬಾರಿ ಇವರ ಒಂದು ರಾಜಕೀಯ ಕಿತ್ತಾಟದಿಂದ ಇಡೀ ಒಂದು ಸದನದ ಕಲಾಪ ಬಲಿ ಹಾಕೊಂಡೇ ಬರ್ತಾ ಇದೆ. ಆದರೆ ಈ ಬಾರಿ ಆ ತರ ಆಗಬಾರದು ಅನ್ನೋ ಒಂದು ವಿಚಾರವನ್ನು ಕೂಡ ವಿಪಕ್ಷಗಳು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಒಂದ್ 2-3 ದಿನಗಳ ಕಾಲ ವಿಶೇಷವಾದಂತಹ ಒಂದು ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅಂತ ನಿಲುವಳಿ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದಾಗಿದ್ದಾದ್ರೆ ಒಂದಷ್ಟು ಈ ಭಾಗದಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಈ ಬಾರಿನೂ ಕೂಡ ಇಲ್ಲಿ ಕೇವಲ ನಾಮಕಾವಸ್ಥೆ ಒಂದು ಸದನ ನಡೆಸಿದಂಗೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಶರತ್. ಓಕೆ ಆನಂದ್, ಥ್ಯಾಂಕ್ ಯು. ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ತಟ್ಟುತ್ತೆ ಈ ಸದನಕ್ಕೂ ಕೂಡ ಅನ್ನೋದು, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಲೈವ್ನಲ್ಲಿ. ಮಂಜುನಾಥ್, ಈಗ ಸದನದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು, ಅದರ ಜೊತೆಗೆ ಹೊರಗಡೆ ಪ್ರತಿಭಟನೆಯ ಬಿಸಿ ಕೂಡ ತಟ್ಟುತ್ತೆ ಅಂತ. ಯಾವ್ಯಾವ ಪ್ರತಿಭಟನೆ ಆಗ್ತಾ ಇದೆ, ಯಾರ್ಯಾರು ಮುಂದಾಗ್ತಾ ಇರೋದು ಪ್ರತಿಭಟನೆಗೆ? ಪ್ರಮುಖವಾಗಿ ಇಂದಿನಿಂದ 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ 96ಕ್ಕೂ ಹೆಚ್ಚು ಸಂಘಟನೆಗಳು ಒಂದು ರಾಜ್ಯ ಸರ್ಕಾರ ಮತ್ತು ಬೆಳಗಾವಿಯ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋಸ್ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾವೆ. ನಮ್ಮ ಅನೇಕ ಹಕ್ಕುಗಳನ್ನು ಮಂಡಿಸ್ತೀವಿ. ಈ ಕಡೆ ಒಂದು ಕಡೆ ರೈತರ ಹೋರಾಟ, ಅದೇ ಇನ್ನೊಂದು ಕಡೆ ಇವತ್ತು ಪಂಚಮಸಾಲಿ ಏನು ಜಗದ್ಗುರುಗಳಾದಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸಹ ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ತರನಾಗಿ ಇವತ್ತು ನಿರುದ್ಯೋಗ ಸಮಸ್ಯೆ ಇದು ಅನೇಕ ದಿನಗಳಿಂದ ಕಾಡ್ತಾ ಇದೆ. ಕಳೆದ 4 ವರ್ಷಗಳಿಂದ ಯಾವುದೇ ಬಂದಂಥ ಸರ್ಕಾರಗಳು ಒಂದು ನೇಮಕಾತಿಯನ್ನು ಮಾಡಿಕೊಂಡಿಲ್ಲ ಅಂತೇಳಿ ಜನಜಿ ಮಾದರಿಯಲ್ಲಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಇವತ್ತು ಯುವ ಸಮೂಹ ಧಾರವಾಡದಿಂದ ಅವರು ಸಹ ಇವತ್ತು ಬೆಳಗಾವಿ ಕಡೆ ಬರ್ತಾ ಇದ್ದಾರೆ. ಅದೇ ತರನಾಗಿ ಬೇರೆ ಬೇರೆ ಸಂಘಟನೆಗಳು ಸಹ ತಮ್ಮ ಹಕ್ಕೊತ್ತಾಯನ್ನು ಮಂಡಿಸಿ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾವೆ. ಆದರೆ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಸ್ತಾ ಇದ್ದಾರೆ. ಅದರ ವಿರುದ್ಧ ನಾಡದ್ರೋಹಿ MES ಸಂಘಟನೆ ಸಹ ಅವರ ವಿರುದ್ಧ ಮಹಾಮೇಳವನ್ನು ಮಾಡಲು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಬೆಳಗಾವಿಯ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಬೆಳಗಾವಿಯ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿರುವಂತಹ ಪ್ರತಿಯೊಬ್ಬರು ಏನಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಯಾಕಂತಂದ್ರೆ ಇವರು ನಾಡದ್ರೋಹಿಗಳಾದಂಥ ಏನೇ MES ಅವರಿಗೆ ಕಳೆದ 3 ವರ್ಷಗಳಿಂದ ಯಾವುದೇ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ. ಆದರೆ ಇರುವ MES ಏನು ಮುಖಂಡರಿದ್ದಾರೆ ಅಲ್ಲಲ್ಲೇ ತಮ್ಮ ಪ್ರತಿಭಟನೆಯನ್ನು ಮಾಡಿ ತಮ್ಮ ಹಕ್ಕ ಮಂಡನೆ ಮಾಡ್ತಾರೆ. ಬೆಳಗಾವಿ, ಖಾನಾಪುರ ಮತ್ತು ನಿಪ್ಪಾಣಿ, ಬಿದರ್, ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರಕ್ಕೆ ಸೇರಬೇಕು. 825 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕಂತೇಳಿ ಪ್ರತಿ ಅಧಿವೇಶನದಲ್ಲೂ ಸಹ ಅವರು ತಮ್ಮ ಪ್ರತಿಭಟನೆಯನ್ನು ಮಾಡ್ತಾರೆ, ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ 3 ವರ್ಷಗಳಿಂದ ಅವರಿಗೆ ಹಳೆ ಕಥೆಗಳೇನೋ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅವರ ಒಂದು ಹಕ್ಕನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಇಲ್ಲಿರುವಂತಹ ಬೆಳಗಾವಿ ಪೊಲೀಸರು ಸುಮಾರು 200ಕ್ಕೂ ಹೆಚ್ಚು ಪೊಲೀಸರು ಏನು ಮಾಡ್ತಾರೆ, ನಮ್ಮ ಇವತ್ತು ಕ್ಯಾಮ್ರಾಮನ್ ಪ್ರಶಾಂತ್ ಈ ಭದ್ರತೆಯನ್ನು ತೋರಿಸ್ತಾರೆ. ಹೇಗಂತಂದ್ರೆ ಈ MES ಪುಂಡರು ಯಾವುದೇ ತನಕ ಆಟೋಟೋಪ್ ಆಗೋಕೆ ಬ್ರೇಕ್ ಹಾಕಬೇಕಂತೇಳಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಬೆಳಗಾವಿಯ ವ್ಯಾಕ್ಸಿನ್ ಡಿಪೋ ಬಳಿ ಇವತ್ತು ಸರ್ವಸನ್ನದ್ಧವಾಗಿದ್ದಾರೆ. ಯಾಕಂತಂದ್ರೆ ಆ ನಾಡದ್ರೋಹಿ MES ಸಂಘಟನೆಯವರು ಅನೇಕ ದಿನಗಳಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕೊಂಡಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಈ 825 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈ ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತೇಳಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿ ಆ ಒಂದು ಏನು ಪುಂಡರಿದ್ದಾರೆ MES ಪುಂಡರು ಅವರ ಆಟೋಟೋಪಕ್ಕೆ ಬ್ರೇಕ್ ಹಾಕಬೇಕಂತ ಹೇಳಿ ಈಗಾಗಲೇ ಬೆಳಗಾವಿಯ ಪೊಲೀಸ್ ಇಲಾಖೆ ಆಗಿರ್ಬೋದು, ಬೆಳಗಾವಿಯ ಜಿಲ್ಲಾಡಳಿತ ಆಗಿರ್ಬೋದು ಸರ್ವ ಸನ್ನದ್ಧ ಆಗಿದೆ. ಯಾಕಂತಂದ್ರೆ ಇನ್ನೇನು 10:30ಗೆ ಸುಮಾರಿಗೆ ಆ MES ಪುಂಡರು ತಮ್ಮ ಮನೆಯನ್ನು ಬಿಟ್ಕೊಟ್ಟು ಪ್ರೊಟೆಸ್ಟ್ ಜಾಗಕ್ಕೆ ಬರ್ತಾರೆ ಅಂತೇಳಿ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಆಧಾರವಾಗಿ ಆ ಒಂದು ಏನು ಪ್ರತಿಭಟನೆ ಮಾಡ್ತಾರೆ, ಆ ಪ್ರತಿಭಟನೆ ಮಾಡುವಂತ ಆ ನಾಡದ್ರೋಹಿ MES ಮುಖಂಡರನ್ನ ಬಂಧಿಸಬೇಕಂತೇಳಿ ಈಗಾಗಲೇ ಪೊಲೀಸರು ಸರ್ವಸನ್ನದ್ಧಾಗಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಪಾಟೀಲ್ ಡೀಟೇಲ್ಸ್ಗಾಗಿ. ಇನ್ನು BJPಯು ಕೂಡ ಸಾಲು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದೆ. ಅಂದರೆ ಯಾವ್ಯಾವ ವಿಚಾರವನ್ನು ರಾಜ್ಯ ಕಾಂಗ್ರೆಸ್ ಮೇಲೆ ವಾಕ್ಪ್ರಹಾರ ಮಾಡಬೇಕು, ಯಾವ್ಯಾವ ವಿಚಾರವನ್ನು ಮುಂದಿಟ್ಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸಬೇಕು ಅಂತ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಲೈವ್ನಲ್ಲಿದ್ದಾರೆ. ರಾಘವೇಂದ್ರ, ಈಗ BJP ಒಂದಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ ಕಾಂಗ್ರೆಸ್ ಮೇಲೆ ವಾಕ್ಪ್ರಹಾರ ಮಾಡೋದಕ್ಕೆ, ಜೊತೆಗೆ ಆಡಳಿತ ವೈಫಲ್ಯವನ್ನು ಎತ್ತಿ ಹಿಡಿಯೋದಕ್ಕೆ. ಸೊ ಹಾಗಾಗಿ ಯಾವ್ಯಾವ ವಿಚಾರವನ್ನು ಇಟ್ಕೊಂಡು ಪ್ರಸ್ತಾಪ ಮಾಡ್ಬೋದು BJP?
ಖಂಡಿತವಾಗೂ ಶರತ್ ಅಂದರೆ ಪ್ರಮುಖವಾಗಿ ಬಿಜೆಪಿಯ ಅಸ್ತ್ರ ಸಿಎಂ ಮತ್ತು DCM ನಡುವೆ ನಡೀತಾ ಇರ್ತಕ್ಕಂತಹ ಮುಸುಕಿನ ಗುದ್ದಾಟ ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಏನು ಮಾಡಿದ್ರು ಅವೆರಡನ್ನ ಪ್ರಮುಖವಾಗಿ ಅಸ್ತ್ರವನ್ನು ಇಟ್ಕೊಂಡು ಸಿಎಂ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡೋದಕ್ಕೆ ಇದೀಗ ಚಿಂತನೆಯನ್ನು ಬಿಜೆಪಿ ಮಾಡಿದೆ. ಅದನ್ನು ನಾಳೆ ನಡೀತಕ್ಕಂತಹ ಏನು BLP ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಒಗ್ಗಟ್ಟಿನಿಂದ ನಂತರ ಅದರ ಬಗ್ಗೆ ಒಂದು ನಿಲುವಳಿಯನ್ನು ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ಡೆವಲಪ್ಮೆಂಟ್ಗಳು ಕುರ್ಚಿಯ ಒಂದು ವಿಷಯದಲ್ಲೇ ಕಾಲಹರಣವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಸಿಎಂ ಮತ್ತು DCM ಅವರು ತಮ್ಮ ಅಧಿಕಾರದ ಆಸೆಗೆ ರಾಜ್ಯದ ಅಭಿವೃದ್ಧಿಯನ್ನೇ ಮರ್ತಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಹೀಗಾಗಿನೇ ಏನು ಇಬ್ಬರ ನಡುವೆ ನಡೀತಾ ಇರ್ತಕ್ಕಂತಹ ಕುರ್ಚಿಯ ಗುದ್ದಾಟ ಏನಿದೆ ಅದನ್ನು ಪ್ರಮುಖವಾಗಿ ಅಸ್ತ್ರವನ್ನು ಮಾಡಿಕೊಂಡು ಈ ಬಾರಿಯ ಬೆಳಗಾವಿಯ ಅಧಿವೇಶನದಲ್ಲಿ ಸರ್ಕಾರವನ್ನು ಜಾಡಿಸೋದಕ್ಕೆ ಬಿಜೆಪಿ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನೊಂದು ಪ್ರಮುಖವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗು, ನಾಟಿ ಕೋಳಿ ಊಟ, ಇದನ್ನು ಸಹ ದೊಡ್ಡ ಮಟ್ಟದ ಸಬ್ಜೆಕ್ಟ್ ಆಗಿ ಪರಿಗಣಿಸಲು ಬಿಜೆಪಿ ಸಹ ಮುಂದಾಗಿರ್ತಕ್ಕಂಥದ್ದು. ಇಬ್ಬರು ಬರೇ ಬ್ರೇಕ್ಫಾಸ್ಟ್ ಮೀಟಿಂಗು, ಒಬ್ಬರು ಮನೆಗೆ ಇಡ್ಲಿಯನ್ನು ತಿನ್ನೋದು, ಇನ್ನೊಬ್ಬರು ಮನೆಯಲ್ಲಿ ನಾಟಿ ಕೋಳಿ ಊಟವನ್ನು ಮಾಡೋದು, ಇದೇ ಕಾಲಹರಣವನ್ನು ರಾಜ್ಯ ಸರ್ಕಾರದ ನಾಯಕರು ಅಂತ ಏನು ಕರೆಸ್ಕೊಂಡಿದ್ದಾರೆ ಸಾರಥಿಗಳು, ಅವರು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಜೊತೆಗೆ ಶಾಸಕರಿಗೆ ಸರಿಯಾದ ರೀತಿಯ ಅನುದಾನ ಸಿಗ್ತಾ ಇಲ್ಲ, ಜೊತೆಗೆ ರೈತರ ಸಮಸ್ಯೆಗಳಿಗೂ ಸಹ ಸ್ಪಂದಿಸ್ತಾ ಇಲ್ಲ. ಮೆಕ್ಕೆಜೋಳದ ಕೊರತೆ ಇದೆ, ಕಬ್ಬು ಬೆಳೆಗಾರರಿಗೆ ಬೆಳೆಯ ಕೊರತೆ ಇದೆ. ಈ ಎಲ್ಲ ವಿಚಾರಗಳನ್ನು ಸಹ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ಅವುಗಳ ಅವಗಣನೆಗೆ ತೆಗೆದುಕೊಂಡಿಲ್ಲ. ಹೀಗಾಗಿ ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡೋದಕ್ಕೆ ಇದೀಗ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದನ್ನು ಹೊರತಾಗಿ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ 40% ಆರೋಪವನ್ನು ಈ ಹಿಂದೆ ಕಾಂಗ್ರೆಸ್ ನಾಯಕರು ಮಾಡಿದರು. ಇದೀಗ ಏನೋ ಉಪ ಲೋಕಾಯುಕ್ತರು ಮಾಡಿರ್ತಕ್ಕಂಥ ಒಂದು ಅಲಿಗೇಷನ್ ಏನಿದೆ ಅದನ್ನೇ ಒಂದು ಅಸ್ತ್ರವಾಗಿ ಮಾಡಿಕೊಂಡು 63% ಏನೋ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಒಂದು ಆರೋಪವನ್ನು ಏನು ಮಾಡಿದ್ರು ಅದನ್ನು ಕಾಂಗ್ರೆಸ್ ಮೇಲೆ ಹಾಕಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಮ್ಮ ಮೇಲೆ ಮಾಡುವಂತಹ 40% ಆರೋಪ ಇದೀಗ 23% ಏರಿಕೆಯಾಗಿದೆ ಭ್ರಷ್ಟಾಚಾರ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ವಾಗ್ದಾಳಿಯನ್ನು ನಡೆಸೋದಕ್ಕೂ ಸಹ ಬಿಜೆಪಿ ನಾಯಕರು ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಿಎಂ ಅವರು ಸಹ ಎಲ್ಲ ಸಚಿವರಿಗೂ ಮತ್ತು ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವರು ಮಾಡುವ ಅಟ್ಯಾಕಿಗೆ ಕೌಂಟರ್ ಅಟ್ಯಾಕ್ ಅನ್ನು ಮಾಡಬೇಕು, ತಮ್ಮ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಅವರ ಏನು ಮಾಡ್ತಕ್ಕಂಥ ಆರೋಪಗಳಿಗೆ ಕೌಂಟರ್ ಅಟ್ಯಾಕ್ ಆಗಿ ಬಿಂಬಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ನಡೀತಾ ಇರ್ತಕ್ಕಂತಹ ಕುಂದಾನಗರಿಯ ಬ್ಯಾಟಲ್ ಏನಿದೆ ಅದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇಂಟ್ರೆಸ್ಟಿಂಗ್ ಆಗಿ ವಿಪಕ್ಷಗಳಿಗೆ ಏನು ಸರ್ಕಾರದ ವಿರುದ್ಧ ಅಣಿಯೋದಕ್ಕೆ ಸಾಕಷ್ಟು ಅಸ್ತ್ರಗಳಿದ್ದು ಸಹ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ ಬಿಜೆಪಿ ಮತ್ತು JDS ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.